ಪುರಿ ಜಗನ್ನಾಥನ ಶೇಷವಸ್ತ್ರವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ವಸ್ತ್ರದ ಒಂದು ವೈಶಿಷ್ಟ್ಯ ಅತ್ಯದ್ಭುತವಾಗಿದೆ. ಅನೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಪುರಿ ಜಗನ್ನಾಥನಿಗೆ ವರ್ಷಕ್ಕೊಮ್ಮೆ ಜ್ವರ ಬರುತ್ತಂತೆ. ಸುಮ್ಮನೆ ನಾವು ನಗ್ಬಿಡ್ತೇವೆ, ಏನೋ ಪುರಾಣದ ಕಥೆ, ಏನೋ ಅರ್ಚಕರ ಕಲ್ಪನೆ ಮಾಡ್ತಾರೆ ಅಂತ. ಆದರೆ ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ನಿಂತಹ ಆ ಒಂದು ಸಂದರ್ಭವನ್ನು ಜಗತ್ತು ನಂಬಲಿ ಅನ್ನೋದಕ್ಕಾಗಿಯೇ ವೈದ್ಯರನ್ನು ಕರೆಸಿ ಸ್ಟೆಥೋಸ್ಕೋಪ್ ಧರಿಸಿ ಎಲ್ಲ ಜನರ ಮಧ್ಯದಲ್ಲಿ ಆ ಪ್ರತಿಮೆಗೆ ಇಟ್ಟಾಗ ಜ್ವರ ಬಂದ ಲಕ್ಷಣವನ್ನು ಅಲ್ಲಿ ಕಾಣ್ತೇವೆ. ಆವಾಗ ಆ ಒಂದು ಒದ್ದೆ ಬಟ್ಟೆಯನ್ನು ಹೇಗೆ ಜ್ವರ ಬಂದ ಹಾಕ್ತಾರಲ್ಲ, ಹಾಗೆ ಭಗವಂತನಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿ ಅದನ್ನು ಇಳಿಸುವ ರೀತಿ ನೀತಿಗಳು ಇವತ್ತು ಅಲ್ಲಿ ಕಾಣ್ತೇವೆ. ಜ್ವರಹರ ನಾಮಕನಾದ ನರಸಿಂಹ ಈ ಜಗನ್ನಾಥ ರೂಪದಲ್ಲಿ ಏನು ಕಾಣ್ತಾ ಇದ್ದಾನಲ್ಲ, ಅಲ್ಲಿ ಸಮರ್ಪಿಸಿದ ಆ ವಸ್ತ್ರವೇ ಇಂದು ಶ್ರೀಪಾದಂಗಳವರ ಆ ದಿವ್ಯವಾದ ಆ ಹೆಗಲಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ನಿಜವಾದ ದೊಡ್ಡದಾದ ಭಾಗ್ಯ. ನಿತ್ಯದಲ್ಲೂ ಜಗನ್ನಾಥನ ಸನ್ನಿಧಾನದಲ್ಲಿ ಶ್ರೀಪಾದಂಗಳವರ ನಾಮದಿಂದ ಅಲ್ಲಿ ವಿಶೇಷವಾದ ಅರ್ಚನೆ, ಸೇವೆ ಇತ್ಯಾದಿಗಳು ನಡೀತಾ ಇದೆ.